ಡಾಕ್ಟ್ರೆ ಸರ್ ನೀವೇ ಇನಾಗ್ರೇಷನ್ ಮಾಡುವಲ್ಲ ಬಂದ್ರಲ್ಲ. ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಂಘ ಉಡುಪಿ ಜಿಲ್ಲಾ ರೆಡ್ ಕ್ರಾಸ್ ಉಡುಪಿ ಪತ್ರಿಕಾ ಭವನ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮನೆಯ ಗ್ರಂಥಾಲಯ ಎಂಬ 75ನೇ ಗ್ರಂಥಾಲಯ ಕಾರ್ಯಕ್ರಮ, ಒಂದು ಚುಟುಕಾದ ಕಾರ್ಯಕ್ರಮ ನಾವು ಒಳಗಡೆ ಮನೆಯ ಗ್ರಂಥಾಲಯ ಇದರ ಒಂದು ಉದ್ಘಾಟನಾ ಕಾರ್ಯಕ್ರಮ ಒಂದು ಇಲ್ಲಿ ಮಾಡಿ ಆಮೇಲೆ ನಾವು ಒಳಗೆ ಹೋಗುವವರಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಡಾಕ್ಟರ್ ವೈ.ಎಸ್. ಸುದರ್ಶನ್ ರಾವ್ ಅವರನ್ನು ಸ್ವಾಗತಿಸ್ತಾ ಇದೀಗ ಕೊಡ್ತಾ ಇದ್ದೇನೆ. ಡಾಕ್ಟರ್ ವೈ.ಎಸ್. ಸುದರ್ಶನ್ ರಾವ್ ಸರ್, ಪ್ಲೀಸ್. ಸರ್ ವಿಡಿಯೋಕ್ಕೆ ಮೊದಲು ಇದ್ದದಿರಲಿ ಹಾಗೆ. ಧನ್ಯವಾದಗಳು. ಒಂದು ಚುಟುಕಾದ ಸಭಾ ಕಾರ್ಯಕ್ರಮ ಎಲ್ರಿಗೂ ನಮಸ್ಕಾರ. ಒಂದು ಮುಂಚೆ ಪಡೆಗೆ ಓಕೆ, ಥ್ಯಾಂಕ್ ಯು. ಎಸ್ ಕೊಡ್ತೇನೆ. ಪಾಠ ಉಡುಪಿ ಜಿಲ್ಲಾ ಕನ್ನಡ ಪತ್ರಕರ್ತರ ಸಂಘ ಉಡುಪಿ, ಉಡುಪಿ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಉಡುಪಿ ಪತ್ರಿಕಾ ಭವನ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಇದರ 75ನೇ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಡಾಕ್ಟರ್ ವೈ. ಸುದರ್ಶನ್ ರಾವ್, ಆಡಳಿತ ನಿರ್ದೇಶಕರು, ವಿಚಾರ ಆಸ್ಪತ್ರೆ, ಇವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಪುಸ್ತಕವಾಗಿ ಇವರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ನಮಗೆ ಈ ಗ್ರಂಥಾಲಯಕ್ಕೆ ಪುಸ್ತಕ ನಾಯಕ ನಿರ್ದೇಶಕರು, ವಾರ್ತಾಲಯಕ್ಕೆ ಉಡುಪಿ ಜಿಲ್ಲೆ, ಇವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಗ್ರಂಥ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವ ಡಾಕ್ಟರ್ ಗಣನಾಥ್ ಇವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ರಾಜೇಶ್ ಶೆಟ್ಟಿ ಅವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಆಗಮಿಸಿರುವ ಅವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ನಮ್ಮ ಸಂಘದ ಕೋಶಾಧಿಕಾರಿಯಾಗಿರುವ ಉಮೇಶ್ ಮಾರ್ಪಲ್ಲಿ, ರಾಜ್ಯ ಸಮಿತಿ ಸದಸ್ಯರಾಗಿರುವ ಅಜಿತ್ ಅವರಿಗೆ ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಸಾಮಾನ್ಯವಾಗಿ ಸಾಹಿತ್ಯಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ಅಲ್ಲಿ ಮಾತು ಒಂದು ಎಚ್ಚರಿಕೆ ಮತ್ತು ಮನವಿಯನ್ನು ಒಳಗೆ ಬರುವಾಗಲೇ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಒಂದು 2-3 ಗ್ರಂಥಾಲಯ ಆಗಬೇಕು, ಸಲೂನ್ನಲ್ಲಿ ಗ್ರಂಥಾಲಯ ಆಗಬೇಕು, ಜ್ಯುವೆಲರಿ ಶಾಪ್ನಲ್ಲಿ ಗ್ರಂಥಾಲಯ ಇರಬೇಕು ಅನ್ನುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ. ನಾವು ಪ್ರಾರಂಭದಲ್ಲಿ ಯೋಚನೆ ಮಾಡಿದಾಗ ಒಂದು 5-10 ಗ್ರಂಥಾಲಯಗಳನ್ನು ಮಾಡಬಹುದೇನೋ ಅನ್ನುವಂಥ ಯೋಚನೆಯಲ್ಲಿದ್ವಿ. ಆದರೆ ಅದು ಬರ್ತಾ ಬರ್ತಾ 25 ಆಯಿತು, 50 ಆಯಿತು, ಇವತ್ತು 75 ಆಯಿತು. ಹಾಗಾಗಿ ಪ್ರಾರಂಭದಲ್ಲಿ ನಾವು ಯೋಚನೆ ಮಾಡ್ಕೊಂಡ್ವಿ 100 ದಿನದಲ್ಲಿ 100 ಗ್ರಂಥಾಲಯಗಳನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ನಾವು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು 75ನೇ ಗ್ರಂಥಾಲಯವನ್ನು ನಮ್ಮ ಉಡುಪಿ ಜಿಲ್ಲೆಯ ಪತ್ರಕರ್ತರ ಸಂಘದ ಈ ಭವನದಲ್ಲಿ ಮಾಡ್ತಾ ಇರೋದು ನಮಗೆ ನಿಜವಾಗ್ಲೂ ಒಂದು ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಉಡುಪಿ ಪತ್ರಕರ್ತರು ಬೇರೆ ಪತ್ರಕರ್ತರಿಗಿಂತ ತುಂಬ ಭಿನ್ನ ಅಂತ ಹೇಳಿದ್ರೆ ಬೇರೆ ಭಾಗದಕ್ಕಿಂತ. ಯಾಕೆಂತ ಹೇಳಿದ್ರೆ ಹೆಚ್ಚಿನವರೆಲ್ಲರೂ ಒಂದು ಸಾಂಸ್ಕೃತಿಕ ವಲಯದಲ್ಲಿ ಗುರುತಿಸಿಕೊಂಡವರು, ನಾಟಕ ರಂಗದಲ್ಲಿರ್ಬೋದು, ಸಾಂಸ್ಕೃತಿಕ ರಂಗದಲ್ಲಿರ್ಬೋದು, ಸಾಹಿತ್ಯಿಕ ರಂಗದಲ್ಲಿರ್ಬೋದು. ಹಾಗಾಗಿ ನಾವು ಇಲ್ಲಿ ಈ ಗ್ರಂಥಾಲಯ ಮಾಡುವಂಥದ್ದು ಬಹಳ ಒಂದು ವಿಶಿಷ್ಟ ಅನುಭವ ಅಂತ ಹೇಳಿ ನನ್ನ ಅನಿಸಿಕೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಯೋಚನೆ ಮಾಡಿದಾಗ ನಮಗೆ ನಮ್ಮ ಕಾರ್ಯಕ್ರಮದ ಒಮ್ಮೆ ವಿಷಯವನ್ನು ಡಾಕ್ಟರ್ ವೈ.ಎಸ್. ರಾವ್ ಅವರಲ್ಲಿ ಪ್ರಸ್ತಾಪಿಸಿದಾಗ ನಾವು ಹೀಗೆ 75ನೇ ಗ್ರಂಥಾಲಯವನ್ನು ಮಾಡಬೇಕು, ಇಲ್ಲಿ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿಕೊಂಡಾಗ ಹೇಳಿದಾಗ ಅದಕ್ಕೆ ಬೇಕಾಗುವಂಥ ಗ್ರಂಥಾಲಯಕ್ಕೆ ಬೇಕಾಗುವಂತಹ ಒಂದು ಸುಸಜ್ಜಿತವಾದಂತಹ ಒಂದು ಕಪಾಟನ್ನು ನಾನು ಕೊಡ್ತೀನಿ ಅಂತ ಹೇಳಿ ಹೇಳಿದೆ. ಹಾಗಾಗಿ ಇವತ್ತು ಒಂದು
ಸುಸಜ್ಜಿತವಾದಂತಹ ಕಪಾಟಿನ ಜೊತೆಗೆ ಒಂದು 200 ಪುಸ್ತಕಗಳನ್ನ ರೆಡ್ ಕ್ರಾಸ್ ಸಂಸ್ಥೆಯವರು ನೀಡ್ತಾ ಇದ್ದಾರೆ. ನಾನು ಈ ವಿಷಯವನ್ನು ನಾವೆಲ್ಲರೂ ನಮ್ಮ ತಂಡದವರೆಲ್ಲರೂ ಮಾತಾಡಿದಾಗ, ಗಣನಾಧಿಕಾರವರ ಹತ್ರ ಮಾತಾಡಿದಾಗ ನಮ್ಮ ಕಡೆಯಿಂದ ನಾವು ಒಂದು 200 ಪುಸ್ತಕಗಳನ್ನು ನೀಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಈ ಗ್ರಂಥಾಲಯದಲ್ಲಿ ಪ್ರಾರಂಭದೇನವೇ ಪೂರ್ಣ ಪ್ರಮಾಣದ ಒಂದು ಗ್ರಂಥಾಲಯ ಆಗಿದೆ. ಹಾಗಾಗಿ ಅದರ ಜೊತೆಯಲ್ಲಿ ವಾರ್ತಾ ಇಲಾಖೆಯ ಅಧಿಕಾರಿಯವರು ಕೂಡ ನಮ್ಮ ಜೊತೆಗೆ ಸಹಕಾರವನ್ನು ನೀಡಿದ್ದಾರೆ. ಅವರು ಒಂದಷ್ಟು ಪುಸ್ತಕಗಳನ್ನು ನೀಡಿದ್ದಾರೆ. ಹಾಗಾಗಿ ಅದರ ಜೊತೆಗೆ ನಮ್ಮೆಲ್ಲ ಕಳೆದ ಈ ಅಭಿಯಾನ ಯಾವತ್ತು ಪ್ರಾರಂಭ ಮಾಡಿದೀವೋ ಅವತ್ತಿನಿಂದ ಇವತ್ತಿನವರೆಗೂ ನಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೆರವನ್ನು ನೀಡ್ತಾ ಇದೆ. ಅವರ ಈ ಸಂದರ್ಭದಲ್ಲಿ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಈ ಪತ್ರಿಕಾ ಭವನ ಬಹಳ ದೊಡ್ಡದಾಗಿ ಆಗ್ತದೆ ಎನ್ನುವಂಥದ್ದು ಹೇಳಿದರು. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ಘಟಕ, ನಿಮ್ಮ ಲೈಬ್ರರಿ, ಇದಕ್ಕೆ ಆದಂತಹ ಒಂದು ಸಪರೇಟ್ ಆದಂತಹ ಒಂದು ಲೈಬ್ರರಿಯನ್ನು ನೀವು ಮಾಡಿ ಅದಕ್ಕೆ ಬೇಕಾಗುವಂತಹ ತನು ಮನ ಧನ ಸಹಾಯವನ್ನು ನಾವು ತಾಲೂಕು ಘಟಕದಿಂದ ನಾವು ಮಾಡ್ತೀವಿ ಎನ್ನುವಂಥ ಆಶ್ವಾಸನೆಯನ್ನು ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಯಾರೋ ಒಬ್ಬರಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು, ಇದರ ಸಂಚಾಲಕಕ್ಕೆ ಆಗಿರತಕ್ಕಂತಹ ರಾಘವೇಂದ್ರ ಅವರು ಇರ್ಬೋದು, ಜನಾರ್ದನ್ ಕೊಡವರು ಇರ್ಬೋದು, ರಂಜಿನಿ ಅಕ್ಕ ಇರ್ಬೋದು, ಎಲ್ಲರೂ ಸಹಕಾರವನ್ನು ನೀಡಿದ್ದಾರೆ. ಸಿದ್ಧ ಬಸದಿ ಇರ್ಬೋದು, ರಕ್ಷಣಾ ಬಳಗದವರು ಇರ್ಬೋದು, ಎಲ್ಲರೂ ಸಹಕಾರ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸದ್ಯದಲ್ಲಿ 100ನೇ ಗ್ರಂಥಾಲಯ ನಾವೊಂದು ವಿಶಿಷ್ಟ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಯೋಜನೆ ನಮ್ಮದು. ಅದಕ್ಕೆ ಈಗಾಗಲೇ ನಮ್ಗೆಲ್ಲರಿಗೂ ಉಡುಪಿಯ ಕೊಡುಗೆ ದಾನಿ ಆಗಿರ್ತಕ್ಕಂತಹ ವಿಶ್ವನಾಥ ಶೆಣೆಯವರು ತಮ್ಗೆಲ್ಲರಿಗೂ ಗೊತ್ತಿದ್ರು. ಅವರು ಅದಕ್ಕೆ ಬೇಕಾಗುವಂತಹ ಎಲ್ಲ ಸಹಕಾರವನ್ನ, ಸುಸಜ್ಜಿತವಾದಂತಹ ಒಂದು ಕಪಾಟನ್ನ ಮತ್ತು ಒಂದಷ್ಟು ಪುಸ್ತಕಗಳನ್ನ ಅವರು ನೀಡ್ತೀರಿ ಎನ್ನುವಂತಹ ಭರವಸೆಯನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮ ಸದ್ಯದಲ್ಲೇ ನಡೆಯಲಿಕ್ಕಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂತಹ ಎಲ್ಲರಿಗೂ, ಬಸರು ಸರ್ ಅವರಿಗೂ, ತಮ್ಮೆಲ್ಲರಿಗೂ, ಡಾಕ್ಟರ್ಗೆ, ಮಂಜುನಾಥ್ ಸರ್ಗೆ, ಮುಖ್ಯವಾಗಿ ನಾನು ಹೆಸರು ಬಿಟ್ಟಿದ್ದೆ ರಾಜೇಶ್ ಅವರಿಗೆ. ಈ ಕಾರ್ಯಕ್ರಮ ಇಲ್ಲಿ ಆಗಬೇಕು ಅಂತೇಳಿ ಕಾರಣವೇ ರಾಜೇಶ್, ದಕ್ಷ ಅಧ್ಯಕ್ಷರು, ನಿಮಗೆಲ್ಲರಿಗೂ ಗೊತ್ತು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲ ಪತ್ರಿಕಾ ಮಿತ್ರರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಆಂಬಿ ಥಿಯೇಟರ್ ಆಗ್ಲಿಕ್ಕಿದೆ. ಆ ಸಮಯಕ್ಕೆ ಇದು ಬಹಳ ಉಪಯೋಗ ಆಗ್ತದೆ. ಅದರಿಂದ ಇನ್ನೊಂದು ಹೆಮ್ಮೆ ಏನಂದ್ರೆ, ಇಂದಿನ ಈ ಲೈಬ್ರರಿಯನ್ನು ಉದ್ಘಾಟನೆ ಮಾಡಿದವರು ನಮ್ಮೂರಿನ ಡಾಕ್ಟರ್, ನನಗಿಂತ 1 ವರ್ಷ ಸೀನಿಯರ್. ನಾನು 8ನೇ ಕ್ಲಾಸಲ್ಲಿ ಇರುವಾಗ ಅವರು 9ನೇ ಕ್ಲಾಸ್ ಮಾಡಿದ್ರು. ಒಂದೇ ವರ್ಷ ಬಿಟ್ಟೊಟ್ಟಿಗೆ ಇದ್ದವರು. ಅವರ ತಮ್ಮ 7ನೇ ಕ್ಲಾಸಲ್ಲಿ. ಹಾಗೆ ಇವರು ನಮ್ಮೊಟ್ಟಿಗೆ ಇದ್ದವರು. ಹಾಗೆ ಬಹಳ ಹೆಮ್ಮೆ ಆಗ್ತದೆ. ಸುದರ್ಶನ್ ಅವರು ನಾವು ಸಣ್ಣದಿಂದ ಒಟ್ಟಿಗೆ ಬೆಳೆದವರು. ಅವರಿಂದ ಈ ಲೈಬ್ರರಿ ಉದ್ಘಾಟನೆ ಆದದ್ದು ಕೂಡ ಬಹಳ ಹೆಮ್ಮೆಯ ವಿಷಯ. ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನಮ್ಮ ಮುಂಭಾಗಕ್ಕೆ ಬರ್ತಾ ಇದೆ ಕಟ್ಟಡದಲ್ಲಿ. ಆದಷ್ಟು ಬೇಗನೆ ಬನ್ನಿ, ಒಟ್ಟಿಗೆ ಸೇರಿಕೊಂಡು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡುವ ಅಂತ ಹೇಳುತ್ತಾ, 193 ವರ್ಷ ಹಿಸ್ಟ್ರಿ ಇರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ DVG ಅವರಿಂದ ಪ್ರಾರಂಭಗೊಂಡು ಒಡೆಯರಿಂದ ಮುಂದುವರಿಸಿಕೊಂಡು ಬಂದಂತಹ ಈ ಸಂಘ ಉಡುಪಿ ಜಿಲ್ಲೆಯಲ್ಲಿ 25ನೇ ವರ್ಷದಲ್ಲಿ 25 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಂತ ಉದ್ದೇಶಿಸಿ ಪ್ರಾರಂಭಿಸಿದೆವು. 25ಗೆ 30 ದಾಟಿ ಆಗಿದೆ. ಇನ್ನು ಸಮಾರೋಪ ಸಮಾರಂಭ ಡಿಸೆಂಬರ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಜರುಗುತ್ತಿದೆ. ಅದಕ್ಕೂ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಅಧಿಕಾರಿಗಳಿಗೂ ಮತ್ತು ನನ್ನ ಸನ್ಮಾನದ ಜನಾರ್ದನ್ ಕೊಡವರು ಮತ್ತು ಈ ಕಾರ್ಯಕ್ರಮವನ್ನು ರೂಪಿಸಿದಂತಹ ಕಾರ್ಯದರ್ಶಿ ನಜೀರ್ ಪೊಲ್ಲೆ ಇವರಿಗೂ ಕೂಡ ಧನ್ಯವಾದ. ಹಾಗೆ ಮತ್ತೊಂದು ವಿಷಯವಾಗಿ ಕಾರ್ಯಕ್ರಮವನ್ನು ನಿರೂಪಿಸಿರುವಂತಹ ರಹೀಂ ಉಜಿರೆ ಅವರು ಈಗಾಗಲೇ 2 ಪುಸ್ತಕ ಬರೆದಿದ್ದಾರೆ. ಇನ್ನು ಅವರದ್ದು ಬರೀರಿ ಅಂತ ಹೇಳ್ತಿದ್ದ, ಅವ್ರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಬರಲಿಕ್ಕೆ ಮುಂದುವರಿಸ್ತಾ ಇಲ್ಲ. ಅವರಿಂದಲೇ ಈ ಕಾರ್ಯಕ್ರಮ ಸಂಯೋಜಿಸಲ್ಪಟ್ಟದ್ದು ಬಹಳ ಹೆಮ್ಮೆ ಆಗ್ತದೆ. ಅವರಿಗೆ ಕೂಡ ಮತ್ತೊಮ್ಮೆ ನನ್ನ ಮಾತು ಮುಗಿಸ್ತೇನೆ. ಪುಸ್ತಕ ಮಾಡಿ DDP ಮಾಡಿಕೊಟ್ರೆ ನಾವು ಪ್ರಿಂಟ್ ಮಾಡಿ ಕೊಡ್ತೇವೆ ಸಾಹಿತ್ಯ ಪರಿಷತ್. ಎರಡನೇದಾಗಿ 93 ವರ್ಷದ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ 102 ವರ್ಷದ ಕಾಸಪ್ಪ ಇವತ್ತು ಜೊತೆಯಾಗಿದೆ ಅಂತ ಹೇಳಿ ಹೆಮ್ಮೆ ಪಡ್ತೇನೆ. ಧನ್ಯವಾದಗಳು. ಬಹಳ ಸ್ಪೀಡ್ ಆಗಿದ್ದಾರೆ. ಅವರ ಸ್ಪೀಡ್ ಏನಂತೇಳಿ ಲಾಸ್ಟ್ ಟೈಮ್ ನಾನು ಅವರದ್ದು ಕಾನ್ಫರೆನ್ಸ್ ಅಲ್ಲಿ ನೋಡಿದ್ದೇನೆ. ಸೊ ಕಂಪ್ಯೂಟರ್ ಯುಗ ದಾಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮನ್ನೆಲ್ಲ ಆವರಿಸಿಕೊಳ್ಳುವಂತಹ ಸಮಯ. ಒಂದು ಲೇಖನ ಬರೀಬೇಕಾದ್ರೆ ನೀವು ವಿಷಯವನ್ನು ಕೊಟ್ಟು ಒಂದು ChatGPT ಅಂತ ಒಂದು ಆ್ಯಪಲ್ಲಿ ಹಾಕಿದರೆ ಎಲ್ಲ ಲೇಖನ ಎಲ್ಲ ಬರ್ತದೆ. ಅದೇ ರೀತಿ ನಮ್ಮ ಮೆಡಿಕಲ್ ಫೀಲ್ಡ್ನಲ್ಲಿ ಸಹ ಈಗ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಲಿ ಅಥವಾ ನಮ್ಮ OT ನೋಟ್ಸ್ ಆಗಲಿ, ಈ ಥರ ಎಲ್ಲವೂ ಸಹ ತನ್ನಿಂದಾನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ
ಬರೆಯುವಂಥ ಸಮಯದಲ್ಲಿ ನಮಗೆ ತಲೆಯಲ್ಲಿ ಯೋಚನೆ ಮಾಡಲಿಕ್ಕೆ ಏನೂ ಉಳಿದಿರುವುದಿಲ್ಲ. ಹಾಗಾಗಿ ನಮ್ಮ ಬುದ್ಧಿಶಕ್ತಿ ನಮ್ಮಲ್ಲಿ ಇರಬೇಕಾದ್ರೆ ಹಾಗೂ ನಮ್ಮ ಮೆದುಳಿನ ಬೆಳವಣಿಗೆ ಇರಬೇಕಾದ್ರೆ ನಾವು ಬೇಗ ಡಿಮೆನ್ಷಿಯಾ ಅಂತ ಹೇಳುವಂಥ ಕಾಯಿಲೆಗೆ ಬೀಳಬಾರ್ದಂತಾದರೆ ನಮ್ಮ ತಲೆಗೆ ಸಹ ಸ್ವಲ್ಪ ಕೆಲಸ ಕೊಡಬೇಕಾಗ್ತದೆ. ಹಾಗಾಗಿ ಈ ಮೊಬೈಲು ಕಂಪ್ಯೂಟರ್ಗಳನ್ನು ಎಷ್ಟು ನಾವು ಬಳಸ್ತೇವೆ ಅಷ್ಟು ನಮ್ಮ ಮೆದುಳು ಮಂದಾಗ್ತಾ ಹೋಗ್ತದೆ. ಹಾಗಾಗಿ ಯಾವಾಗಲೂ ಓದ್ತಿರುವಂಥದ್ದು, ವಿಷಯ ಸಂಗ್ರಹ ಮಾಡಿ ಬರಿತಾ ಇರುವಂಥದ್ದು, ಏನಾದರೂ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು, ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಮುಖ್ಯವಾಗಿ. ನಾವೇನು ಮಾಡಬೇಕು ಅದನ್ನು ಕೆಲಸಗಳನ್ನು ಬರೆದಿಟ್ಟು ಹೋಗುವುದಕ್ಕಿಂತ ಜಾಸ್ತಿ ನೆನಪಿನಲ್ಲಿಟ್ಟುಕೊಂಡು ಮಾಡೋದು ಈ ನೆನಪಿನ ಶಕ್ತಿ. ಇದಕ್ಕೆಲ್ಲ ನಾವು ಬಿಟ್ಟು ಪ್ರತಿಯೊಂದಕ್ಕೂ ಮೊಬೈಲನ್ನು, ಕಂಪ್ಯೂಟರನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಅವಲಂಬಿಸ್ತಾ ಹೋದರೆ ಮುಂದೆ ನಮ್ಮ ಮನುಷ್ಯನ ಮೆದುಳಿನ ಶಕ್ತಿ ಸಂಪೂರ್ಣ ಕಡಿಮೆ ಆಗುವುದರಲ್ಲಿ ಏನು ಸಂದೇಹ ಇಲ್ಲ. ಆ ಲೆಕ್ಕದಲ್ಲಿ ಓದುವ ಹವ್ಯಾಸ ಅತ್ಯಂತ ಮುಖ್ಯವಾದಂತಹ ಹವ್ಯಾಸ. ಹಾಗಾಗಿ ಪ್ರತಿಯೊಂದು ಮನೆಯಲ್ಲೂ ಸಹ ಒಂದು ಪುಸ್ತಕಾಲಯ ಇರಲೇಬೇಕು. ಯಾವಾಗ ನಮ್ಮ ಸಾಹಿತ್ಯ ಪರಿಷತ್ತಿನವರು ಈ ಗ್ರಂಥಾಲಯ ಅಭಿಯಾನವನ್ನು ಆರಂಭ ಮಾಡಿದರು, ಅದೇ ಸಮಯದಲ್ಲಿ ಅದು ಏನಂತ ಗೊತ್ತಿಲ್ಲ, ನಾನು ಸಹ ನನ್ನ ಕ್ಲಿನಿಕ್ನಲ್ಲಿ ಒಂದು ಗ್ರಂಥಾಲಯವನ್ನು ಆರಂಭಿಸಿದ್ದೆ. ನನ್ನ 3ನೇ ಮಳಿಗೆಯಲ್ಲಿ ಖಾಲಿ ಇತ್ತು. ದೊಡ್ಡ ಇದರಲ್ಲಿ ಒಂದು ಗ್ರಂಥಾಲಯವನ್ನು ಆರಂಭ ಮಾಡುವುದು ಅಂತ ಹೇಳುವಂಥ ಯೋಚನೆಯನ್ನು ತಲೆಗೆ ಹಾಕಿಸ್ಕೊಂಡಿದ್ದೆ. ನನ್ನದು ಏನಿತ್ತಂದ್ರೆ ಹಳೆಯ ಪುಸ್ತಕಗಳನ್ನು ಸಂಗ್ರಹ ಮಾಡಿ ಅದನ್ನು ಒಂದು ಗ್ರಂಥಾಲಯ ಮಾಡುವಂಥದ್ದು. ಅದಕ್ಕೆ ನಮ್ಮ ಸುಶೀಲರಾವ್ ಅವರು ಸಹ ಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಹಾಗೆ ಸುಮಾರು ಜನ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಬಾಟುಗಳನ್ನು ಮಾಡಿಸುವ ಸಮಯದಲ್ಲಿ ನಮ್ಮ ಜನಾರ್ದನ್ ಕೊಡುವವರು ಕೇಳಿದರು, ನಾವು ಸಹ ಒಂದು ಗ್ರಂಥಾಲಯ ಮಾಡ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು. ಬಹಳ ಸಂತೋಷ ಆಯಿತು. ನೀವು ಗ್ರಂಥಾಲಯ ಸಾಹಿತ್ಯ ಪರಿಷತ್ನ ಸ್ಥಾಪನೆ ಮಾಡಿದರೆ ನನ್ನೊಂದು ಕಬಾಟು ಕೊಡುಗೆ ಇದ್ದೇ ಇದೆ ಅಂತ ಹೇಳಿದಾಗ ಅವರು ಈ ಕಬಾಟನ್ನು ಪತ್ರಕರ್ತರ ಸಂಘದಲ್ಲಿ ಇಡ್ತೇವೆ ಅಂತ ಹೇಳಿದರು. ಬಹಳ ಸಂತೋಷ. ಪತ್ರಕರ್ತರ ಸಂಘಕ್ಕಿಂತ ಬೆಟರ್ ಪ್ಲೇಸ್ ಬೇರೆ ಯಾವುದಿಲ್ಲ. ಒಂದು ಕಾಲದಲ್ಲಿ ಪತ್ರಕರ್ತರು ಅಂತ ಅಂದರೆ ಸಾಹಿತಿಗಳೇ. ಏನಾದರೂ ನಮ್ಮ ಬರವಣಿಗೆಯಲ್ಲಿ ತಪ್ಪುಗಳಿದ್ರೆ ಅಥವಾ ಗ್ರಾಮರ್ ತಿದ್ದಬೇಕಾದ್ರೆ ಅದಕ್ಕೆಲ್ಲದಕ್ಕೂ ಸಹ ಈ ಪತ್ರಕರ್ತರು ಬಹಳ ಮುಂಚೂಣಿಯಲ್ಲಿರುವಂಥವ್ರು. ಈ ಗ್ರಾಮರ್ನ ಬಗ್ಗೆ, ಉಪಮೆ ಬಗ್ಗೆ ಪ್ರತಿಯೊಂದನ್ನು ಸಹ ಓದಿಕೊಂಡು ತಿಳ್ಕೊಂಡವರಂದ್ರೆ ಪತ್ರಕರ್ತರು. ಆದರೆ ಇವಾಗ ನಾವು ನೋಡ್ತಾ ಇದ್ದಾಗ ಹೆಚ್ಚಿನ ಅಂಶ ನಿಮ್ಮ ಪತ್ರಕರ್ತರ ಈ ನ್ಯೂಸ್ನಲ್ಲಿ ಸಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರಬಹುದು. ಏನಾದ್ರು ಒಂದು ಕಡೆ ಆಕ್ಸಿಡೆಂಟ್ ಆಯಿತು, ಟೈಮ್ ಇಷ್ಟು ಹಾಕಿದ್ರೆ ಒಂದು ನ್ಯೂಸ್ ಬಂದು ಜನರೇಟ್ ಆಗ್ತದ, ಆ ಥರದ ಆ್ಯಪ್ ಬಂದಿದೆ. ಇನ್ನು ಬರ್ಲಿಕ್ಕೂ ಸಾಕು, ಹೇಳಲಿಕ್ಕೆ ಬರ್ಲಿಕ್ಕಿಲ್ಲ. ವಿಡಿಯೋಸ್ ಎಲ್ಲ ಆಗಿದ್ರೆ ಅದನ್ನು ತೆಗೆದು ನ್ಯೂಸ್ ಜನರೇಟ್ ಮಾಡುವಂತ ಆ್ಯಪ್ ಬಂದಿರ್ಬೋದು. ಸೊ ಹಾಗೆಲ್ಲ ಆದರೆ ಮುಂದಿನ ಪತ್ರಕರ್ತರದ್ದನ್ನು ನಾವು ಹಿಡಿಸ್ಕೊಳ್ಳೋದೇ ಕಷ್ಟ ಆಗ್ತದೆ. ಹಾಗಿರುವಾಗ ಪತ್ರಕರ್ತರ ಸಂಘದಲ್ಲಿ ಒಂದು ಗ್ರಂಥಾಲಯ ಇರಬೇಕಾದ್ದು. ಆ ಗ್ರಂಥಾಲಯದಲ್ಲಿ ನೀವು ಒಂದು ಸಮಯಕ್ಕೆ ಸರಿಯಾಗಿ ಪ್ರತಿ ಸಲ ನಿಯಮಿತವಾಗಿ ಅಭ್ಯಾಸ ಮಾಡುವಂಥದ್ದು, ಅಲ್ಲಿಯ ಪುಸ್ತಕಗಳನ್ನು ಓದ್ಕೊಳ್ಳುವಂಥದ್ದು. ಮುಖ್ಯವಾಗಿ ಗ್ರಾಮರ್. ಈಗ ನಾವು ನೋಡಿದಾಗ ಸುಮಾರು ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೆ ಗ್ರಾಮರೇ ಬರಲ್ಲ. ಯಾವ ಶಬ್ದಗಳನ್ನು ಎಲ್ಲಿ ಬಳಸಬೇಕೆಂಬಂತ ಜ್ಞಾನವಿಲ್ಲ. ನಾನೇ ನಿನ್ನೆ ಉದಾಹರಣೆಗೆ ನಮ್ಮ ಕ್ಲಿನಿಕ್ನಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇತ್ತು. ಅದರ ನಂತರ ನಾವು ಫಲಾಹಾರದ ಯೋಚನೆ ಮಾಡಿದ್ದೆವು. ಆಗ ಒಬ್ಬ ಹುಡುಗ ತಿಂಡಿ ತಿಂದು ಹೋಗಿ ಅಂತ ಹೇಳಿದೆ. ನಾನು ಹೇಳಿದೆ, ತಿಂಡಿ ತಿಂದು ಹೋಗಿ ಅಂತ ಹೇಳೋ ಪ್ರಸಂಗವನ್ನು ನೀವು ಇಲ್ಲಿ ಅತಿಥಿಗಳಿಗೆ ಹೇಳುವಾಗಿಲ್ಲ. ಆ ಶಬ್ದವನ್ನು ನೀವು ಫಲಾಹಾರವನ್ನು ತೆಗೆದುಕೊಂಡು ಹೋಗಿ ಅಥವಾ ಸ್ವೀಕರಿಸಿ ಹೋಗಿ ಅಂತ ಹೇಳಿದ್ವಿ. ಯಾಕಂದ್ರೆ ಆ ಶಬ್ದ ತಿಂಡಿ ತಿಂದು ಹೋಗಿ ಅಂತ ಹೇಳೋ ಶಬ್ದ ಮನೆಯವರು ಯೂಸ್ ಮಾಡೋದು, ಅದನ್ನೇ ನಾವು ಅತಿಥಿಗಳಿಗೆ ಹೇಳುವಾಗಿಲ್ಲ. ಸೊ ಹಾಗಾಗಿ ಯಾವ ಶಬ್ದವನ್ನು ಎಲ್ಲಿ ಯೂಸ್ ಮಾಡ್ಬೇಕಂತ ಹೇಳುವಂಥದ್ದು ಸಹ ಒಂದು ಬರಬೇಕಾದ್ರೆ ಅದೆಲ್ಲ ಪುಸ್ತಕಗಳನ್ನು ಓದಿ ಬರುವಂಥದ್ದೇನ ಮೊಬೈಲ್ ಮುಖಾಂತರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಬರುವಂಥದ್ದಿಲ್ಲ. ಹಾಗಾಗಿ ಈ ಗ್ರಂಥಾಲಯದ ಉಪಯೋಗವನ್ನು ಪತ್ರಕರ್ತರು ಹಾಗೂ ಅವರ ಮನೆಯವರು ಹಾಗೂ ಅಗತ್ಯವಿದ್ದವರು ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಶಬ್ದ ಭಂಡಾರವನ್ನು, ಶಬ್ದಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಬೇಕಂತ ಕೇಳಿಕೊಳ್ತೇನೆ. ಅದೇ ರೀತಿ ನೀವೇನು ಮೇಲ್ಗಡೆ ಗ್ರಂಥಾಲಯವನ್ನು ವಿಸ್ತರಣೆ ಮಾಡುವಂತಹ ಒಂದು ಆಯೋಜನೆ ಹಾಕೊಂಡಿದ್ದೀರಿ, ಅದು ಬಹಳ ಸಂತೋಷದ್ದು. ಅದನ್ನು ಅಗತ್ಯವಾಗಿ ಮಾಡಬೇಕು ಹಾಗೂ ಆ ಗ್ರಂಥಾಲಯ ಇಡೀ ಊರಿನ ಜನರಿಗೆ ಉಪಯೋಗ ಬರಲಿ ಅಂತ ಹಾಯಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬಂದದಕ್ಕೆ ಇದೀಗ ಮಾತುಗಾರರಾಗಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಪೂರ್ಣಿಮಾ ಮ್ಯಾಮ್ ಅವರು ಮಾತಾಡಬೇಕು. ನಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನಕ್ಕೆ ಆಹಾರ, ಗಾಳಿ, ನೀರು ಬಹಳಷ್ಟು ಮುಖ್ಯ. ಹಾಗೆಯೇ ಪುಸ್ತಕ ಕೂಡ ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ, ನಮ್ಮ ಅರಿವಿನ ಬೆಳವಣಿಗೆಗೆ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಅದಕ್ಕೆ ಪೂರಕವಾಗಿ ಹಲವಾರು ಗ್ರಂಥಾಲಯಗಳನ್ನು, ಸಾರ್ವಜನಿಕ ಗ್ರಂಥಾಲಯ ಇರ್ಬೋದು, ನಗರ ಕೇಂದ್ರ ಗ್ರಂಥಾಲಯಗಳಿರ್ಬೋದು, ಅಥವಾ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ಸಂಘ ಸಂಸ್ಥೆಗಳಲ್ಲೂ ಕೂಡ ಗ್ರಂಥಾಲಯಗಳಿವೆ.
ಇವತ್ತು ಖುಷಿ ಅಂದರೆ ನಮ್ಮ ಈ ಒಂದು ಸುಸಜ್ಜಿತವಾದಂತಹ ಉಡುಪಿ ಪತ್ರಿಕಾ ಭವನದಲ್ಲೂ ಕೂಡ ಒಂದು ಗ್ರಂಥಾಲಯಕ್ಕೆ ಪೂರಕವಾದಂತಹ ಒಂದು ಚಿಕ್ಕದಾಗಿ ಇವತ್ತು ಸ್ಟಾರ್ಟ್ ಮಾಡಲಾಗಿದೆ. ಮುಂದಿನ ದಿನದಲ್ಲಿ ಮೇಲ್ಗಡೆ ಈ ಗ್ರಂಥಾಲಯವನ್ನು ವಿಸ್ತರಿಸುವ ಯೋಜನೆ ಇದೆ. ಅದು ಆದಷ್ಟು ಬೇಗ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ. ನಮ್ಮಲ್ಲಿ ಈಗಾಗಲೇ ಇರುವಂತಹ ಗ್ರಂಥಾಲಯಗಳಾಗಿರ್ಬೋದು ಅಥವಾ ಶಾಲೆಗೆ ಇರುವಂತಹ ಗ್ರಂಥಾಲಯ, ಅದನ್ನು 100ಕ್ಕೆ 100 ಎಲ್ಲರೂ ಪ್ರಯೋಜನವನ್ನ ಪಡೀತಾರೆ ಅಂತ ಹೇಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಈ ಒಂದು ಪತ್ರಿಕಾ ಇದರಲ್ಲಿರುವಂತಹ ಗ್ರಂಥಾಲಯ, ಯಾಕಂದ್ರೆ ಪತ್ರಕರ್ತರು ಸಾಮಾನ್ಯವಾಗಿ ಎಲ್ಲರೂ ಓದುವವರು, ಬರೆಯುವ ಒಂದು ಹುಚ್ಚಿನವರೇ ಆಗಿರ್ತಾರೆ. ಹಾಗಾಗಿ ಇಲ್ಲಿದ್ದಂತಹ ಎಲ್ಲರೂ ಕೂಡ ಇದರ ಪ್ರಯೋಜನವನ್ನ ಪಡೆಯುತ್ತಾರೆ. ಅಂಥದ್ರಲ್ಲಿ ಈ ಒಂದು ಗ್ರಂಥಾಲಯ ಇಲ್ಲಿ ಆಗಿರೋದು ಇವತ್ತು ಬಹಳಷ್ಟು ಉಪಯುಕ್ತವಾಗಿರೋದು. ಮುಂದಿನ ದಿನಗಳಲ್ಲಿ ಇದು ಬಹಳಷ್ಟು ದೊಡ್ಡದಾಗಿ ವಿಸ್ತರಿಸಲಿ ಅಂತ ಹೇಳಿ ಆಶಿಸ್ಕೊಳ್ತಾ ಇದ್ದೇನೆ. ಹಾಗೆ ಪೂರಕವಾಗಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್, ಅದು ಜಿಲ್ಲೆ ಆಗಿರ್ಬೋದು ಅಥವಾ ಬೇರೆ ಬೇರೆ ನಮ್ಮ ತಾಲೂಕು ಘಟಕಗಳಾಗಿರ್ಬೋದು, ಬಹಳಷ್ಟು ಕನ್ನಡ ಪರ ಕೆಲಸಗಳನ್ನ ಮಾಡ್ತಾ ಇದ್ದಾವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ಚಿಕ್ಕ ಅನುದಾನದಿಂದ ಪ್ರತಿ ಒಂದು ಜಿಲ್ಲೆಗೂ ಒಂದು ಚಿಕ್ಕ ಅನುದಾನವನ್ನ ಇಲಾಖೆಯಿಂದ ಕೊಡಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಸಾರ್ವಜನಿಕರನ್ನು ಸೇರಿಸಿಕೊಂಡು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಗ್ರಂಥಾಲಯ ಯೋಜನೆ ಬಹಳಷ್ಟು ಉಪಯುಕ್ತವಾದದ್ದು. ನೋಡ್ತಾ ಇದ್ದಾಗೆ ಇವತ್ತು 75ನೆಯ ಒಂದು ಗ್ರಂಥಾಲಯವನ್ನ ಇವತ್ತು ಉದ್ಘಾಟನೆ ಮಾಡಲಾಗಿದೆ. ಇದೊಂದು ಸಾಮಾಜಿಕವಾಗಿ ಅರಿವನ್ನು ಕೊಡುವಂಥದ್ದು. ಯಾಕಂದ್ರೆ ನಾವೆಲ್ಲ ಇವತ್ತು ನಮ್ಮ ಮಕ್ಕಳನ್ನು, ನನ್ನ ಮಕ್ಕಳನ್ನು ಸೇರಿಸಿ ಹೇಳ್ತಾ ಇದ್ದೇನೆ, ಅವರು ಪುಸ್ತಕ ಓದಿ ಅಂದ್ರೆ ಪುಸ್ತಕ ಓದೋದಿಲ್ಲ, ಅವರು ಮೊಬೈಲಲ್ಲಿ PDF ಅಲ್ಲಿ ನೋಡ್ಕೊಂಡು ಓದ್ತಾ ಇದ್ದೇನೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅವರು ಓದ್ತಾರೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ನಾವು ಒಂದು ಮೊಬೈಲಲ್ಲಿ ಯಾವುದಾದ್ರೂ ಒಂದು ವಿಷಯವಾಗಿ ಓದ್ತಾ ಇರುವಾಗ ಅಲ್ಲಿ ಹಲವಾರು ನೋಟಿಫಿಕೇಶನ್ ಬರ್ತದೆ. ನಮ್ಗೆ ಅಲ್ಲಿ ಕಾನ್ಸಂಟ್ರೇಷನ್ ಇಟ್ಕೊಂಡು ಓದಲಿಕ್ಕೆ ಖಂಡಿತ ಸಾಧ್ಯ ಆಗುದಿಲ್ಲ. ಅಂಥದ್ರಲ್ಲಿ ಪುಸ್ತಕವನ್ನು ಓದೋದ್ರಲ್ಲಿ ಮನಸ್ಸಿಗೆ ತುಂಬಾ ತೃಪ್ತಿ ಅನಿಸ್ತದೆ, ಒಂದು ರೀತಿಯ ಖುಷಿ ಎಲ್ಲ ಸಿಗುವಂಥದ್ದು. ಹಾಗಾಗಿ ಈಗಿನ ಮಕ್ಕಳಿಗೆ ಈ ಬಗ್ಗೆ ಅರಿವು ಆಗಬೇಕು, ಪುಸ್ತಕಗಳನ್ನು ಓದುವಂತ ಅರಿವು ಆಗಬೇಕು. ಅಂತಹ ದಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ತುಂಬಾ ಉಪಯೋಜನವಾಗುವಂಥದ್ದು. ಹಾಗೆ ಪತ್ರಕರ್ತರ ಸಂಘದವರು, ನಾನು ಕಳೆದ ಒಂದು 10-15 ವರ್ಷದ ಹಿಂದೆ ಇದೇ ನಮ್ಮ ಪಕ್ಕದಲ್ಲಿರುವಂತಹ ವಾರ್ತಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ಇಲ್ಲಿ ಹಲವಾರು ಪತ್ರಕರ್ತರು ನನಗೆ ಚಿರಪರಿಚಿತರು. ಈಗಲೂ ಕೂಡ ಎಲ್ಲೇ ಸಿಕ್ಕಿದಾಗಲೂ ಕೂಡ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇದ್ದಾರೆ. ಹಾಗೆ ಅದಕ್ಕೆ ನನಗೆ ಬಹಳಷ್ಟು ಖುಷಿ ಅನಿಸ್ತಾ ಇದೆ. ನಾನು ಬೇರೆ ಬೇರೆ ಕಡೆ ಕೂಡ ಕೆಲಸ ಮಾಡಿದಾಗಲೂ ಕೂಡ ಇಂತಹ ಪತ್ರಕರ್ತರನ್ನು, ಉಡುಪಿ ಜಿಲ್ಲೆಯ ಇದನ್ನು ನಾನು ಮುಖಸ್ತುತಿಯಾಗಿ ಹೇಳ್ತಾ ಇಲ್ಲ, ಬಹಳಷ್ಟು ಅಭಿಮಾನ ಮತ್ತು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ನಮ್ಮ ಉಡುಪಿ ಜಿಲ್ಲೆಯ ಪತ್ರಕರ್ತರು ಬಹಳಷ್ಟು ಸ್ನೇಹ ಜೀವಿಗಳು ಅಂತ ಹೇಳಿ. ಹಾಗೆ ಇದನ್ನ ಪತ್ರಿಕಾ ಭವನ ಕೂಡ ಬಹಳಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಇದು ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ನಾನು ಪಕ್ಕದ ವಾರ್ತಾ ಇಲಾಖೆಯಲ್ಲಿ ಇದ್ದೆ. ಹಾಗೆ ಹಲವಾರು ಕಡೆ ಪತ್ರಿಕಾ ಭವನಗಳಿದ್ದಾವೆ, ಆದರೆ ಅದು ಉದ್ಘಾಟನೆ ಆದ ಸಂದರ್ಭದಲ್ಲಿ ಮಾತ್ರ ಚೆನ್ನಾಗಿರ್ತದೆ, ಮತ್ತೆ ಅದಕ್ಕೆ ಸರಿಯಾದ ಮೇಂಟೆನೆನ್ಸ್ ಇರೋದಿಲ್ಲ. ಇದು ವಾರ್ತಾಧಿಕಾರಿಗಳು ಹಾಗೆ ಇಲ್ಲಿಯ ಪತ್ರಕರ್ತರ ಎಲ್ಲರ ಒಂದು ಕ್ರಿಯಾಶೀಲತ್ವದಿಂದ ಇದು ಇಷ್ಟೊಂದು ಚೆನ್ನಾಗಿರಲಿಕ್ಕೆ ಸಾಧ್ಯವಾಗಿದೆ. ಇನ್ನಷ್ಟು ನಮ್ಮ ಉಡುಪಿ ಜಿಲ್ಲೆಯ ಪತ್ರಕರ್ತ ಇದಾಗಿರ್ಬೋದು ಅಥವಾ ನಮ್ಮ ಸಾಹಿತ್ಯ ಪರಿಷತ್ ಆಗಿರ್ಬೋದು ಮತ್ತಷ್ಟು ಮಗದಷ್ಟು ಬೆಳೀಲಿ ಅಂತ ಆಶಿಸ್ಕೊಳ್ತಾ ಹಾರೈಸ್ಕೊಳ್ತಾ ನನ್ನ ಮಾತಿಗೆ ಚುಕ್ಕಿ ಇಡ್ತಾ ಇದ್ದಾರೆ. ನಮಸ್ಕಾರ. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಅಧ್ಯಕ್ಷರಾದ ರಾಜೇಶ್ ಶೆಟ್ಟಿ ಅವರೇ, ಸನ್ಮಾನ್ಯ ನಮ್ಮ ಈ ಒಂದು ಉಡುಪಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ರವಿರಾಜರವರೇ, ಹಾಗೂ ಉದ್ಘಾಟನೆ ಮಾಡಿದಂತಹ ನನ್ನ ಸ್ನೇಹಿತರಾದಂತಹ ಡಾಕ್ಟರ್ YS ರಾವ್ ಅವರೇ, ಹಾಗೂ ಶ್ರೀ ಮಂಜುನಾಥ್ ಅವರೇ, ಡಾಕ್ಟರ್ ಗನ್ನಾಥಕರ್ ಅವರೇ, ಪೂರ್ಣಮೆ ಮೇಡಮ್ ಅವರೇ, ಶಣೇಮನವರೇ, ಹಾಗೂ ನಮ್ಮ ರೆಡ್ ಕ್ರಾಸಿನ ನಮ್ಮ ರಾಜ್ಯ ಮಟ್ಟದ ಆಡಳಿತ ಮಂಡಳಿ ಸದಸ್ಯರಾದ ವಿಜಿ ಶೆಟ್ಟಿ ಅವರು, ಹಾಗೂ ಪ್ರೀತಿಯ ನಲ್ಮೆಯ ಪತ್ರಕರ್ತರ ಮಿತ್ರರು, ಕನ್ನಡ ತಾಯಿ ಭುವನೇಶ್ವರಿ ಹೊತ್ತಿಸುತ್ತಾ, ಓ ನನ್ನ ಕನ್ನಡ ನುಡಿಯ ನೀನೆಷ್ಟು ಚಂದ, ಏನು ಗೀಚಿದರು ಆಗುವುದು ಶ್ರೀಗಂಧ, ಸಿಂಗನದ ಗಣಿ ನಿನ್ನ ಶಬ್ದ ಸಂಪತ್ತು, ಬಂಗಾರಕ್ಕಿಂತಲೂ ಶ್ರೇಷ್ಠ ನಣಿಮುತ್ತು ಅಂತ ಕವಿಯವರು ಹೇಳಿದಾಗೆ, ಇವತ್ತು 75ನೇ ಮನೆಯಲ್ಲಿ ಒಂದು ಗ್ರಂಥಾಲಯದ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ, ಅದು ಬಹಳ ಒಂದು ಕ್ಷಿಪ್ರಗತಿಯಲ್ಲಿ ಮಾಡಿದಂಥ ನಮ್ಮ ಉಡುಪಿ ಜಿಲ್ಲಾ ತಾಲೂಕು ಘಟಕದ ಈ ಕನ್ನಡ ಸಾಹಿತ್ಯ ನನ್ನ ಅಭಿನಂದನೆ ಸಲ್ಲಿಸುತ್ತಾ, ಈಗಾಗಲೇ ಸಹ 250ಕ್ಕೂ ಮಿಕ್ಕಿ ಪುಸ್ತಕ ನಾವು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪುಸ್ತಕ ಕೊಡ್ಲಿಕ್ಕಿದ್ದೇವೆ. ಯಾಕಂದ್ರೆ ನಮ್ಮ ಓದುವ
ಓದುಗರು ಇದ್ದಾರೆ, ಈ ಶೆಟ್ಟವರಂತೂ ತುಂಬಾ ಜನ ಓದುಗರು ಇದ್ದಾರೆ. ಅವರನ್ನ ನಾವು ಅಂದ್ರೆ ಇದು ಇವತ್ತಿನ ಕಾಲ ನಮ್ಮ ಡಾಕ್ಟರ್ ಹೇಳಿದಾಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮೊಬೈಲ್ ಕಾಲದಲ್ಲಿ ಓದುವರ ಸಂಖ್ಯೆ ಬಹಳ ಕಮ್ಮಿ ಆಗಿದೆ. ಆದ್ರೆ ಓದುವುದು ಬಹಳ 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 ಅಗತ್ಯ. ಈ ಒಂದು ಗ್ರಂಥಾಲಯದಿಂದ ಇಲ್ಲಿನ ಪರಿಸ್ಥಿತಿ ಇದೊಂದು ನಮ್ಮ ಈ ಒಂದು ಏನಿದೆ ರೆಡ್ ಕ್ರಾಸ್ ಮತ್ತೆ ನಮ್ಮ ವಾರ್ತಾ ಇಲಾಖೆ, ಪತ್ರಕರ್ತ ಇಲಾಖೆ ಇದೆಲ್ಲ ಮುಗಿಸಿ ಇದೊಂದು ಜ್ಞಾನದ ಭಂಡಾರ ಅಂತ ಹೇಳೋದು. ಒಂದು ಇಲ್ಲಿ ಒಂದು ಶಕ್ತಿಯ ಬೇರೆ, ಇಲ್ಲಿ ಲಕ್ಷ್ಮಿ ಇಲ್ಲದಿರ್ಬೋದ ಸರಸ್ವತಿ ಗಟ್ಟಿ ಕೂತಿದ್ದಾಳೆ ಅಂತ ಹೇಳುತ್ತಾ ಈ ಅವಕಾಶಕ್ಕೆ ಒಂದಿಷ್ಟು ನಾನು 2 ಮಾತು ಮುಗಿಸ್ತೇನೆ. ಜೈ ವೇದಿಕೆ ಮೇಲೆ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗಿರುವ ಎಲ್ಲ ನಮ್ಮ ಪತ್ರಕರ್ತ ಸ್ನೇಹಿತರೆ, ಕನ್ನಡದ ಅಭಿಮಾನಿಗಳೇ, ಇವತ್ತು ನಾವೊಂದು ಒಳ್ಳೆಯ ಕೆಲಸ ಮಾಡಿದೀವಿ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಮನುಷ್ಯನಿಗೆ ಜ್ಞಾನಾರ್ಜನೆ ಮಾಡೋದು ಪುಸ್ತಕಗಳ ಮೂಲಕ ಆಗುತ್ತೆ. ಅಂತಹ ಒಂದು ಗ್ರಂಥಾಲಯವನ್ನ ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಈ ರಜತ ಮಹೋತ್ಸವ ಆಚರಣೆ ಕಳೆದ 1 ವರ್ಷದಿಂದ ಇಲ್ಲಿ ಆಚರಣೆ ಮಾಡ್ತಾ ಬಂದಿರೋದು. ಇದ್ರ ಜೊತೆಗೆ ಈ ಒಂದು ಗ್ರಂಥಾಲಯನ ಉದ್ಘಾಟನೆ ಮಾಡೋದು ಒಂದು ಒಳ್ಳೆಯ ಸಂಗಾತಿ. ಕಳೆದ 1 ವರ್ಷದಿಂದ ನಮ್ಮ ಪತ್ರಕರ್ತರ ಸಂಘದವರು ಒಳ್ಳೆ ಕ್ರಿಯಾಶೀಲವಾಗಿ ನಾನು ನೋಡಿದಾಗೆ ಕಳೆದ 4 ವರ್ಷದಿಂದ ನೋಡ್ತಾ ಇದ್ದೇನೆ. ಕಳೆದ 1 ವರ್ಷದಿಂದ ಮಾತ್ರ ಉತ್ತಮವಾಗಿ ಚೆನ್ನಾಗಿ ಆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ. ಇದು ಮುಂದೆ ಸಹ ಚೆನ್ನಾಗಿ ಮುಂದುವರ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇದಕ್ಕೆಲ್ಲದಕ್ಕೂ ನಮ್ಮ ಸಹಕಾರ ವಾರ್ತಾ ಇಲಾಖೆಯಿಂದ ಇದ್ದೇ ಇರುತ್ತೆ. ಪತ್ರಕರ್ತರು ಯಾವತ್ತೂ ಕರೆಂಟ್ ಇವೆಂಟ್ಸ್ ನ ಪತ್ರಿಕೆಯಲ್ಲಿ ಬರೆಯುವಂಥದ್ದು ನಾವು ನೋಡ್ತಿದ್ದೇವೆ. ಅದನ್ನ ದಿವಸ ನಾವು ಬಳಸ್ಕೊಂತೇವೆ. ಆದ್ರೆ ನಮ್ಮಲ್ಲಿ ಇರುವಂತಹ ಇತಿಹಾಸವನ್ನ ತಿಳ್ಕೊಳಕ್ಕೆ ಈ ಗ್ರಂಥಾಲಯ ಹೆಚ್ಚು ಉಪಯುಕ್ತ ಆಗುತ್ತೆ. ಇದನ್ನ ಹೆಚ್ಚು ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಇದಕ್ಕೆ ಎಲ್ಲಾ ಸಹಕಾರ ನಮಗಿರುತ್ತೆ ಗ್ರಂಥಾಲಯದ ಅಭಿವೃದ್ಧಿಗೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಇರಬಹುದು ಅಥವಾ ಯಾವುದೇ ಸಂಸ್ಥೆಯ ಒಂದು ಮಿದುಳು ಅಂತ ನಾವು ಕರಿತೀವಿ. ಅದು ಪರ್ಫೆಕ್ಟ್ ಆಗಿದ್ದಾಗ ಗೊತ್ತಿಲ್ಲದ ರೀತಿಯಲ್ಲಿ ಅಲ್ಲಿ ಇದ್ದವರು ಬೆಳೀತಾ ಹೋಗ್ತಾರೆ. ಆ ಕಾರಣಕ್ಕಾಗಿ ಈ ಗ್ರಂಥಾಲಯವನ್ನು ಆರಂಭಿಸಿದಂತಹ ಪತ್ರಕರ್ತರ ಸಂಘಕ್ಕೆ ಮತ್ತು ಇದಕ್ಕೆ ಪ್ರೇರಣೆಯನ್ನು ನೀಡಿದಂತಹ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕಕ್ಕೆ ಖಂಡಿತವಾಗಿಯೂ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಪತ್ರಿಕೋದ್ಯಮ ನನ್ನ ಬಹಳ ಪ್ರೀತಿಯ ಕ್ಷೇತ್ರ. ಒಂದು 6 ವರ್ಷಗಳ ಕಾಲ ಒಂದು ಪತ್ರಿಕೆಯನ್ನ ನಡೆಸಿದ್ದೀನಿ. 3 ವರ್ಷ ತುಳು ಅಕಾಡೆಮಿಯ ಮದಿಪು ಪತ್ರಿಕೆಯ ಸಂಪಾದಕನಾಗಿ ಕೆಲಸ ಮಾಡಿದ್ದೀನಿ. ಆ ನೆಲೆಯಲ್ಲಿ ಬಹುಶಃ ಒಂದು 6 ವರ್ಷ ವಿದ್ಯಾರ್ಥಿಗಳಿಗೆ PGಯಲ್ಲಿ ಪಾಠ ಕೂಡ ಮಾಡಿದ್ದೀನಿ ಪತ್ರಿಕೋದ್ಯಮದ ಬಗ್ಗೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪತ್ರಕರ್ತರು ಅಪ್ಡೇಟ್ ಆಗಬೇಕು, ಬಹಳ ಮುಖ್ಯ ಅದು. ಯಾಕಂತ ಹೇಳಿದ್ರೆ ಅಪ್ಡೇಟ್ ಆಗಬೇಕು ಅಂತ ಇದ್ರೆ ಗ್ರಂಥಾಲಯ ಬಹಳ ಮುಖ್ಯ ಆಗುತ್ತೆ. ಆ ನೆಲೆಯಲ್ಲಿ ಬಹುಶಃ ಇದೊಂದು ಬಹಳ ಅಭಿನಂದನಾರ್ಹ ಕಾರ್ಯ, ಬಹಳ ಮುಖ್ಯ ಕಾರ್ಯ ಅಂತ ನಾನು ಭಾವಿಸ್ತೀನಿ. ನನ್ನ ಗ್ರಂಥಾಲಯದಲ್ಲಿದ್ದಂಥ ಪಲ್ಯ ಅವರು ಹೇಳಿದ್ರು, ತುಳುವಿಗೆ ಸಂಬಂಧಪಟ್ಟದ್ದು, ಆಮೇಲೆ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟದ್ದು ಅಂತ ಪುಸ್ತಕಗಳನ್ನೇ ಕೊಡಿ ಅಂತ ಆಯ್ಕೆ ಮಾಡಿ ಕೊಟ್ಟಿದ್ದೀನಿ. ಇನ್ನೂ ಒಂದು 150 ಪುಸ್ತಕಗಳನ್ನ ಖಂಡಿತ ಕೊಡ್ತೀನಿ. ಈಗ 150 ಪುಸ್ತಕಗಳನ್ನ ಆಯ್ಕೆ ಮಾಡಿದ್ದೀನಿ, 150 ಪುಸ್ತಕಗಳನ್ನ ಕೊಡ್ತೀನಿ. ನಮ್ಗೊಂದು ಸ್ವಲ್ಪ ನೋವಿದೇನು ಅಂತ ಹೇಳಿದ್ರೆ, ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂತ ಪುಸ್ತಕ ಸ್ವಲ್ಪ ಕಡಿಮೆ ಇದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಂದು 10-50 ಪುಸ್ತಕಗಳನ್ನ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಕೊಡುವಂತಹ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನೀವು ಏನು ಮೇಲೆ ಒಂದು ಗ್ರಂಥಾಲಯವನ್ನ ಮಾಡ್ತೀರೋ ಆ ಸಂದರ್ಭದಲ್ಲಿ ಇಲ್ಲೇ ರೆಡ್ ಕ್ರಾಸ್ ಅಲ್ಲಿ ನಾವಿದ್ದೇವೆ. ಎಲ್ಲ ರೀತಿಯ ಸಹಕಾರವನ್ನ, ಎಲ್ಲ ರೀತಿಯ ಮಾರ್ಗದರ್ಶನವನ್ನ ಖಂಡಿತ ಕೊಡ್ತೇವೆ ಅಂತ ಹೇಳ್ತಾ ತಮಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸ್ತಾ, ರೆಡ್ ಕ್ರಾಸ್ ನ ಚಟುವಟಿಕೆಯನ್ನ ಯಾವತ್ತೂ ತಾವು ಬಳಸ್ಕೊಳ್ಬಹುದು ಅಂತ ಹೇಳ್ತಾ ತಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ದೈವಕ್ಕೂ ವಂದಿಸಲೇಬೇಕು. ಇವತ್ತಿನ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತ ರವಿರಾಜ್ ಹೆಚ್ಚು ರಾಜೇಶ್ ಅಂದ್ರೆ ಇವರಿಂದಾಗಿ ಅವರಿಂದಾಗಿ ಇವರು ಒಳ್ಳೆ ಮಾಡಿ ಕೊಟ್ಟಿದ್ದಾರೆ. ಬಹಳ ಸಂತೋಷ ಆಗ್ತದೆ. ಇದೇ ತರ ಮುಂದುಗಡೆಗೆ ಇದಕ್ಕಿಂತ 4 ಪಟ್ಟು ಜಾಸ್ತಿ ಗ್ರಂಥಾಲಯಗಳು ಆಗಲಿ ಅಂತ ಹೇಳ್ತಾ, ಮತ್ತೆ ರವಿರಾಜ್ ಹೇಳಿದ್ದು 100ಕ್ಕೆ 100ನೇ ಸಂಭ್ರಮ. ಅದು ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ಮತ್ತು ಮಾಡಲಿ. ಅದಕ್ಕೊಂದು ಕಪಟು ಮತ್ತೆ ಪುಸ್ತಕಗಳನ್ನು ಕೊಡುವಂತ ಭಾಗ್ಯ ನಾನು ಕೊಡಿ ಅಂತ ಹೇಳಿ ಆಶಿಸ್ತಾ 2 ಮಾತು. ಜೈ ಪತ್ರಕರ್ತರ ಸಂಘ, ಜೈ ಜೈ ಜೈ. ನಾವು ಪತ್ರಕರ್ತರ ಸಂಘಕ್ಕೆ ಒಂದು ಜನರೇಟರ್ ಕೊಡ್ತೇನೆ ಅಂತ ಹೇಳಿ ಹೇಳಿದ್ದಾರೆ. ಮುಂದಿನ ದಿನ ಮುಖ್ಯ ಘಟಕ ಅಂದ್ರೆ ನಮ್ಮ ಜಿಲ್ಲಾಧ್ಯಕ್ಷ
ತಾಲೂಕು ಅಧ್ಯಕ್ಷ ಕೆಪಿ ರವಿರಾಜ್ ಅವರು ಇದೀಗ ಪುಸ್ತಕಗಳನ್ನು ಹಸ್ತಾಂತರಿಸಬೇಕು ಅಂತ ಶ್ರೇಣಿ ನಾವು ಪತ್ರಕರ್ತರ ಸಂಘಕ್ಕೆ ಒಂದು ಜನರೇಟರ್ ಕೊಡ್ತೇನೆ ಅಂತ ಹೇಳಿ ಹೇಳಿದ್ದಾರೆ. ಮುಂದಿನ ಮುಖ್ಯ ಘಟಕ ಅಂದ್ರೆ ನಮ್ಮ ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷ ಕೆಪಿ ರವಿರಾಜ್ ಅವರು ಇದೀಗ ಪುಸ್ತಕಗಳನ್ನು ಹಸ್ತಾಂತರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಬೇರೆ ಯಾರಿದ್ರು ಪುಸ್ತಕಗಳನ್ನು ನಮ್ಮ ಗ್ರಂಥಾಲಯಕ್ಕೆ ಕೊಡಬಹುದು. ಇದೀಗ ನಮ್ಮ ಸಾಹಿತಿ ಸುಶೀಲಾರಾವ್ ಅವರಿಂದ ಪುಸ್ತಕಗಳ ಹಸ್ತಾಂತರ. ಥ್ಯಾಂಕ್ ಯು ಸರ್. ಪುಸ್ತಕಗಳನ್ನು ನಮ್ಮ ಗ್ರಂಥಾಲಯಕ್ಕೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತೇವೆ. ಸುಮಾರು 52 ಪುಸ್ತಕಗಳು ನಮ್ಮ ಗ್ರಂಥಾಲಯಕ್ಕೆ. ಥ್ಯಾಂಕ್ ಯು ವಿಜಿ ಶೆಟ್ಟರ್, ಥ್ಯಾಂಕ್ ಯು. ನಿಮ್ಮ ಈ ಪುಸ್ತಕಗಳ ಸಲ್ಪಳಕೆ ಮಾಡುವ ಒಂದು ಭರವಸೆಯನ್ನು ಇನ್ನೊಬ್ಬ ಮಲ್ಪೆ ಶಶಿಧರ್ ಮಾಸ್ಟರ್ಗಳು ನಮ್ಮ ಮತ್ತೊಬ್ಬ ಗಣ್ಯ ವ್ಯಕ್ತಿ. ಉದಯವಾಣಿ ಹಿರಿಯ ಉಪಸಂಪಾದಕರು ಮತ್ತೊಬ್ಬ ನಮ್ಮ ರವಿಕುಲಮರು ಅವರು ಹಸ್ತಾಂತರಿಸ್ತಾ ಇದ್ದಾರೆ. ನಮ್ಮ ಮತ್ತೊಬ್ಬ ಅತಿಥಿ ಕಸೂರು ಕಿರಣ್ ಮಂಜೇಂದ್ರ ಅವರು ಹಸ್ತಾಂತರ. ನಮ್ಮ ಮತ್ತೊಬ್ಬ ಅತಿಥಿ ನಮ್ಮ ಕೋಶಾಧಿಕಾರಿ ಉಮೇಶ್ ಮಾರ್ಪಡೆ ಅವರು ಕೊಡ್ತಾ ಇದ್ದಾರೆ. ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಇವತ್ತು ವಿಶೇಷವಾದ ದಿನ. ಇವತ್ತು ಗ್ರಂಥಾಲಯದ ಕೊಡುಗೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ವತಿಯಿಂದ ಈ ಗ್ರಂಥಾಲಯವನ್ನು ಆಗಿದೆ. ಖಂಡಿತವಾಗಿ ಇದರ ಪ್ರಯೋಜನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ವತಿಯಿಂದ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಬಹಳಷ್ಟು ಸಹಕಾರ ಕೊಟ್ಟಂತ ಈ ಕಬಾಟಿನ ವ್ಯವಸ್ಥೆಯನ್ನು ಕೂಡ ಮಾಡಿ ಬಹಳಷ್ಟು ಸಹಕಾರ ಕೊಟ್ಟಂತ ಇಂಚರ ಸರ್ಜಿಕಲ್ ಕ್ಲಿನಿಕ್ ನ ಆಡಳಿತ ವೈದ್ಯಾಧಿಕಾರಿಯಾಗಿರುವಂತಹ ಡಾಕ್ಟರ್ ಸುದರ್ಶನ್ ರಾವ್ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ವಾರ್ತಾ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಶ್ರೀಯುತ ಮಂಜುನಾಥ್ ಅವರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ರವಿರಾಜ್ ಎಚ್.ಪಿ. ಅವರು 100 ದಿನಗಳಲ್ಲಿ 100 ಗ್ರಂಥಾಲಯ ಮಾಡುವಂತ ಒಂದು ಕನಸನ್ನು ಹೊಂದಿಕೊಂಡಿದ್ದಾರೆ. ಈಗಾಗಲೇ 75 ಗ್ರಂಥಾಲಯ ನಾವು ಪೂರೈಸುತ್ತೇವೆ. ಸದ್ಯದಲ್ಲಿ 100ನೇ ಗ್ರಂಥಾಲಯ ಆಗಲಿಕ್ಕಿದೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬಹಳಷ್ಟು ಸಹಕಾರ ಕೊಡ್ತಾ ಇರುವಂತಹ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರು ಕೂಡ ಈ ಸಂದರ್ಭದಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ರೆಡ್ ಕ್ರಾಸ್ ಸೊಸೈಟಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಉಡುಪಿ ಜಿಲ್ಲೆ ಇದರ ಸಭಾಪತಿಯಾಗಿರುವಂತಹ ಶ್ರೀಯುತ ಬಸರೂರು ರಾಜೇಶ್ ಶೆಟ್ಟಿ ಸರ್ ತಮಗಿಂದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ರೆಡ್ ಕ್ರಾಸ್ ಸೊಸೈಟಿ ಉಡುಪಿ ಇದರ ಗೌರವ ಕಾರ್ಯದರ್ಶಿಗಳು ಮತ್ತು ಒಳ್ಳೆಯ ಸಾಹಿತಿಗಳು ಆಗಿರುವಂತಹ ಡಾಕ್ಟರ್ ಗಣರಾಜ್ ಹೆಗ್ಗಾರ್ ಸರ್ ತಮಗಿಂದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಕನ್ನಡ ನಮ್ಮ ವಿಶ್ವ ಸಂಸ್ಕೃತಿ ಪ್ರತಿಷ್ಠಾನ ಇದರ ಗೌರವ ಅಧ್ಯಕ್ಷರು ಸ್ಥಾಪಕರಾಗಿರುವಂತಹ ಉಡುಪಿ ವಿಶ್ವನಾಥ ಶರಣ ಇಮಾಮ್ ತಮಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ರೆಡ್ ಕ್ರಾಸ್ ಸಂಸ್ಥೆಯ ಸದಸ್ಯರು, ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು, ಹಾಗೆ IMA ನಮ್ಮ ಉಡುಪಿಯ ಅಧ್ಯಕ್ಷರಾದ ಡಾಕ್ಟರ್ ರಾಜಲಕ್ಷ್ಮಿ ಮೇಡಮ್, ಹಾಗೆ ಕಾಸಪ್ಪ ಪ್ರತಿಷ್ಠಾನದ ಅಧ್ಯಕ್ಷರು ಒಳ್ಳೆಯ ಜಾಟಗಾರರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇವೆ. ಎಲ್ಲ ಪತ್ರಕರ್ತರಿಗೆ ಅದೇ ರೀತಿ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ಸರ್ ಕಳಿಸಿದ್ದೀನಿ. ಆಯ್ತು ಯಾವ ಪುಸ್ತಕ
ಎದುರು ಬನ್ನಿ ದಯವಿಟ್ಟು ಎಲ್ಲ ಎದುರು ಬನ್ನಿ ಎದುರು 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 ಎಲ್ಲ ಎದುರು ಬನ್ನಿ. ಅವ್ರು ಇಲ್ಲಿಗೆ ಒಂದು ಅವಕಾಶ